ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಆಟೋ ಚಾಲಕರ ಸಮಸ್ಯೆ. ಬೆಳಗಾವಿಯಲ್ಲೂ ಕೂಡ ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಪರಿತಪಿಸಿದ್ದಾರೆ. ಗ್ಯಾಸ್ ಬಂಕ್ನ ಎದುರು ಕ್ಯೂ ನಿಂತು ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ. 2-3 ಗಂಟೆ ಕ್ಯೂ ನಿಂತರೂ ಕೂಡ ಕೆಲವೊಂದು ಕಡೆಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೆ ವಾಪಸ್ ಹೋಗ್ತಾರೆ ಆಟೋ ಚಾಲಕರು. ಯುದ್ಧಕ್ಕೂ ಮೊದಲು ಪ್ರತಿ ಲೀಟರ್ಗೆ 50 ರೂಪಾಯಿ ಇತ್ತು ಗ್ಯಾಸ್ ದರ. ಈಗ ಪ್ರತಿ ಲೀಟರ್ LPG ಗ್ಯಾಸ್ ದರ 80 ರೂಪಾಯಿ ಆಗಿದೆ. ದರ ಏರಿಕೆ, ಗ್ಯಾಸ್ ಕೊರತೆ, ಇದರಿಂದ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಆಟೋಗಳಿಗೆ ಹಾಕ್ತಕ್ಕಂಥ ಸಿಲಿಂಡರ್ LPGಯಲ್ಲೂ ಕೂಡ ಈಗ ವ್ಯತ್ಯಯ ಆಗುವ ಆತಂಕ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಆಟೋ ಚಾಲಕರು ಕೂಡ ಆತಂಕ ಹೊಂದಿರುವಂಥ ನಾವೀಗ ಗೋ ಗ್ಯಾಸ್ ಏನು ಬಂಕ್ನಲ್ಲಿ ಇರುವಂಥ ನಿರ್ದೇಶನದಲ್ಲಿ ಕೂಡ ನೋಡ್ತಿರುವಂಥದ್ದು. ಬೆಳಗಾವಿಯಲ್ಲಿ ಸಾಕಷ್ಟು ಏನು LPG ಆಧಾರಿತ ಆಟೋಗಳು ಇರುವಂಥದ್ದು. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಕ್ಕಂಥ ಯುದ್ಧದ ಕಾರಣಕ್ಕೆ ಸಿಲಿಂಡರ್ ಸಿಗೋದಿಲ್ಲ ಅನ್ನುವಂತಹ ವದಂತಿ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಕೂಡ ಬಂದು ಮುಗಿಬಿದ್ದು ಇಲ್ಲಿ ಸಿಲಿಂಡರ್ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಡೀ ಏನು ಬೆಳಗಾವಿಯ RTO ವೃತ್ತದಿಂದ DC ಕಚೇರಿ ಹೋಗ್ತಕ್ಕಂತಹ ರಸ್ತೆ ಉದ್ದಕ್ಕೂ ಕೂಡ ಆಟೋಗಳು ಅದೇನು ಸರದಿ ಸಾಲಿನಲ್ಲಿ ನಿಂತು ಆಟೋನ ಗ್ಯಾಸನ್ನು ಭರ್ತಿ ಮಾಡ್ಕೊಳ್ಳೋಕೆ ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ಈಗಾಗಲೇ ಸಿಲಿಂಡರ್ ಪೂರೈಕೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗಿರುವಂಥದ್ದು. ಸಾಕಷ್ಟು ಹೋಟೆಲ್ಗಳು ಕೂಡ ಈಗಾಗಲೇ ಬಂದ್ ಕೂಡ ಆಗಿರುವಂಥದ್ದು. ಈಗ ಎಲ್ಲೋ ಒಂದು ಕಡೆ ನಮಗೆ ಸಿಲಿಂಡರ್ ಸಿಗೋದಿಲ್ಲ ಅನ್ನುವಂಥ ಆತಂಕ ಕೂಡ ಆಟೋ ಚಾಲಕರಲ್ಲಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋಕ್ಕೆ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಎಲ್ಲ ಪಂಪ್ಗಳು ಬಂದ್ ಅದ ರೀ ಸರ್. ಇದು ಒಂದ ಚಾಲೂ ಅದ ರೀ. ಅದ್ರ ಸಂಬಂಧ ಭಾಳ ಪ್ರಾಬ್ಲಮ್ ಆಗಿಬಿಟ್ಟೈತ್ರಿ. ಗ್ಯಾಸ್ ಸಿಗತ್ರಿ ಸರ್ ನಮಗೆ. ಮತ್ತು ಅಲ್ಲಿಂದ ಕೋಲ್ಹಾಪುರ ಸರ್ಕಲ್ದಿಂತ ದುಡಿಸ್ಕೊಂಡು ಬಂದೀನಿ ರೀ ಸರ್. ಗಾಡಿ ಗ್ಯಾಸ್ ಖಾಲಿ ಆಗಿರಿ. ಇಲ್ರಿ ಸರ್, ಗ್ಯಾಸ್ ಖಾಲಿ ಆಗೈತೆ ಅಲ್ರಿ ಸರ್. ಯಾರು ಏನು ಹೇಳೇ ಇಲ್ಲ ಹಂಗೆ ಬಂದ್ ಆಕೈತಿ ಅನ್ನೋದು. ಯಾರು ಏನು ಹೇಳೇ ಇಲ್ಲ, ಮೊದಲೇ ಏನು ಹೇಳೇ ಇಲ್ರಿ ಸರ್. ಸಿಗತೈತೆ ಅನ್ನತ್ತಾರ ಇಲ್ಲ ಅನ್ನತ್ತಾರ ಈಗ ಅವರು ಏನು ಗ್ಯಾರಂಟಿ ಇಲ್ಲ ಅಂತ ಯಾರು ಹೇಳತ್ತಾರ್ರಿ ಸರ್. ಸಿಗೋ ಹೌದ್ರಿ ಸರ್. ಬಂಕ್ನ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಣ್ಣ, ಈಗ ಶಾರ್ಟೇಜ್ ಐತೆ, ಹೆಂಗೈತಿ ಈಗ ಸಿಲಿಂಡರ್? ಗ್ಯಾಸ್ ಐತಿ ರೀ. ಗ್ಯಾಸ್ ಐತಿ ಐತಿ ಗ್ಯಾಸ್. ಮತ್ತೆ ಎಷ್ಟೇ ಜನ ಆತಂಕಗೊಂಡಿದ್ದಾರೆ ಅಂತ? ಅದು ಪಂಪ್ದಾಗ ಗ್ಯಾಸ್ ಇಲ್ಲ ರೀ. ಸ್ವಲ್ಪ ಒಂದು ಪಂಪ್ದಾಗ ಗ್ಯಾಸ್ ಇಲ್ಲ ರೀ. 4 ದಿವಸ ಆಯ್ತು ರೀ ಗ್ಯಾಸ್ ಇಲ್ಲ ರೀ. ಆ ಪಂಪ್ದಾಗ ಗ್ಯಾಸ್ ಇಲ್ಲ ರೀ. ಹಿಂಗೆ ಸಮಸ್ಯೆ ಆಗತ್ತೈತೆ ರೀ. ಅದ್ರ ಇಲ್ಲೂ ಖಾಲಿ ಹಾಕಿದಂತೆ ಬಂದಿಷ್ಟು ಮುಗಿಬಿದ್ದು ಹಾಕ್ಸ್ಕೊಳತ್ತಾರ ಅಂತ ಅನ್ಸಾಕೈತೆ ನಿಮಗೆ? ಹೌದು ರೀ. ಎಲ್ಲ ಪಂಪ್ದಾಗ ಗ್ಯಾಸ್ ಇಲ್ಲ ರೀ. ಆ ಸಂಬಂಧ ಇಲ್ಲಿ ಎಲ್ಲರೂ ಬರತ್ತಾರೆ ರೀ. ಮಾಡತ್ತಾರಲ್ಲ ನಾವು ನಮ್ಮ ಅವ್ರ ಗ್ಯಾಸ್ ಯಾಕೆ ಶಾರ್ಟ್ ಐತಿ ರೀ, ಅವ್ರು ಏನು ಮಾಡತ್ತಾರೆ ಅದು ಮಾತಾಡತ್ತಾರೆ ರೀ. ಅದು ಪಂಪ್ದಾಗ ಗ್ಯಾಸ್ ಖಾಲಿ ಆದ 4 ದಿವಸ ಆಯ್ತು ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.